ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಮರಳಿ ಪ್ರಕೃತಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಆಂಟಿಬಯೋಟಿಕ್ಸ್ ಇದರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮುಖ್ಯವಾಗಿ ಈ ಡ್ರಗ್ಲೆಸ್ ಥೆರಪಿ ಅಥವಾ ಔಷಧಿ ರಹಿತ ಚಿಕಿತ್ಸಾ ಪದ್ಧತಿ ಆದ್ರಿಂದ ನಾವು ಇಂಥ ಆಂಟಿಬಯೋಟಿಕ್ಗಳನ್ನು ಆದಷ್ಟು ಕಡಿಮೆ ಉಪಯೋಗ ಮಾಡಿ, ಆದಷ್ಟು ಉಪಯೋಗ ಮಾಡದೇ ಇರಿ. ಒಂದು ವೇಳೆ ಮಾಡೋದಿದ್ರು ಅಷ್ಟು ಅನಿವಾರ್ಯ ಆದಾಗ ಮಾತ್ರ ಉಪಯೋಗ ಮಾಡಿ ಅಂತ ಹೇಳುವಂಥದ್ದು. ಈ ಆಂಟಿಬಯೋಟಿಕ್ಸ್ ಅಂದರೆ ಏನು? ಮುಖ್ಯವಾಗಿ ಈ ಆಂಟಿಬಯೋಟಿಕ್ಸ್ ಅಂದರೆ ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳನ್ನು ಟ್ರೀಟ್ ಮಾಡಲಿಕ್ಕೆ ಉಪಯೋಗವಾಗುವಂತಹ ಒಂದು ರೀತಿಯ ಮೆಡಿಸಿನ್ಗಳು, ಮಾತ್ರೆಗಳು. ಹಾಗಾಗಿ ಈ ಒಂದು ಆಂಟಿಬಯೋಟಿಕ್ಗಳು ಸಾಧಾರಣವಾಗಿ ಈ ಭಾರತದಲ್ಲಿ ಜಾಸ್ತಿ ಓವರ್ ಯೂಸ್ ಮಾಡ್ತಾರೆ ಆಂಟಿಬಯೋಟಿಕ್ ಅನ್ನಂತ ಸಾಬೀತಾಗಿದೆ. ಯಾಕಂದ್ರೆ ಸಣ್ಣ ಒಂದು ಕೋಲ್ಡ್ ಇರಬಹುದು, ಕಾಮನ್ ಕೋಲ್ಡ್, ಫೀವರ್, ಎಲ್ಲದಕ್ಕೆ ಕೂಡ ಈ ಆಂಟಿಬಯೋಟಿಕ್ಗಳನ್ನು ಯೂಸ್ ಮಾಡ್ತಾರೆ. ನಿಜವಾಗಿ ಈ ಆಂಟಿಬಯೋಟಿಕ್ಗಳು ವೈರಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ಮುಂತಾದವಕ್ಕೆ ಯೂಸ್ ಆಗೋದೇ ಇಲ್ಲ, ತಗೊಂಡು ಪ್ರಯೋಜನ ಇಲ್ಲ. ಆದರೆ ಕೂಡ ಕೋಲ್ಡ್, ಫೀವರ್ ಏನು ಬಂದರೆ ಕೂಡ ಆಂಟಿಬಯೋಟಿಕ್ ಒಂದು ತಗೊಳ್ಬೇಕು. ಅದು ಒಂಥರ ಬ್ರೈನ್ ವಾಶ್ ಆದ ಹಾಗೆ ಆಗಿದೆ. ಇಂಡಿಯನ್ಸ್ ಅಂತೂ ಓವರ್ ಯೂಸ್ ಮಾಡ್ತಾರೆ. ಡಾಕ್ಟರ್ ಹತ್ರ ಹೋದ್ರೂ ಅಷ್ಟೇ, ಯಾವುದೇ ಮೆಡಿಸಿನ್ ಅಗತ್ಯ ಇಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಡಾಕ್ಟರ್ ಸ್ವತಃ ಹೇಳಿದ್ರೆ ಕೂಡ ಆಂಟಿಬಯೋಟಿಕ್ ಏನು ಕೊಡೋದಿಲ್ವಾ ಡಾಕ್ಟ್ರೆ ಮಗುವಿಗೆ ಅಂತ ಕೇಳುವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಪ್ಯಾರಾಸಿಟಮಾಲ್ ಮತ್ತೆ ಆಂಟಿಬಯೋಟಿಕ್ ಈ ಕಾಂಬಿನೇಷನ್ ದಿ ಬೆಸ್ಟ್ ಅಂತ ಒಂದು ನೋಷನ್ ಬಂದುಬಿಟ್ಟಿದೆ ಮನುಷ್ಯರಲ್ಲಿ, ಅಂದ್ರೆ ಭಾರತೀಯರಲ್ಲಿ ಮುಖ್ಯವಾಗಿ. ಹಾಗಾಗಿ ಈ ಆಂಟಿಬಯೋಟಿಕ್ಸ್ ಅದೆಷ್ಟು ದೇಹಕ್ಕೆ ಮಾರಕ ಅಂದ್ರೆ, ಅದು ಒಂದು ಸಲ ಒಂದು ಕೋರ್ಸ್ ಮಾಡಿದ್ರೆ ನಮ್ಮ ದೇಹದ ಗಟ್ ರಿಕವರ್ ಆಗ್ಲಿಕ್ಕೆ ಸಾಧಾರಣ 1 ತಿಂಗಳು ಬೇಕು. 1 ತಿಂಗಳು ತಗೊಳ್ತದೆ. ಅಂದ್ರೆ ಗುಡ್ ಬ್ಯಾಕ್ಟೀರಿಯಾ ಅಂತ ನಮ್ಮ ದೇಹದಲ್ಲಿದೆ. ಬರೀ ಕೆಟ್ಟ ಬ್ಯಾಕ್ಟೀರಿಯಾಗಳಿರೋದಲ್ಲ, ನಮ್ಮ ದೇಹದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ಒಂದು ಕಮ್ಯುನಿಟಿಯೇ ಇದ್ದ ಹಾಗೆ ಬಹಳಷ್ಟಿದ್ದಾವೆ. ಅದು ಮುಖ್ಯವಾಗಿ ಇಂಟೆಸ್ಟೈನಲ್ಲಿ ಬಹಳಷ್ಟಿದ್ದಾವೆ. ನಾರ್ಮಲ್ ಬ್ಯಾಕ್ಟೀರಿಯಲ್ ಫ್ಲೋರಾ ಅಥವಾ ಮೈಕ್ರೋಬಿಯಮ್ ಅಂತ ಹೇಳ್ತಾರೆ. ಆ ಬ್ಯಾಕ್ಟೀರಿಯಾಗಳು ಆಹಾರವನ್ನು ಬ್ರೇಕ್ ಡೌನ್ ಮಾಡ್ಲಿಕ್ಕಿರಬಹುದು, ಕೆಲವು ರೀತಿಯ ಫಾರಿನ್ ಪಾರ್ಟಿಕಲ್ಗಳನ್ನು ಕೊಲ್ಲಿಕ್ಕಿರಬಹುದು, ಡೈಜೆಷನ್ನನ್ನು ಸುಲಭ ಮಾಡ್ಲಿಕ್ಕಿರಬಹುದು, ಬಹಳಷ್ಟು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತವೆ. ಈ ಆಂಟಿಬಯೋಟಿಕನ್ನು ನಾವು ತಗೊಂಡ್ರೆ, ಅಂದ್ರೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆಯೂ ಕೆಲವರು ತಗೊಳ್ತಾರೆ, ಅಂಥ ಕೇಸ್ಗಳಲ್ಲಿ ಈ ಆಂಟಿಬಯೋಟಿಕ್ಗಳು ಈ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಕೂಡ ಕೊಲ್ತಾ ಬರ್ತದೆ. ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಕೊಲ್ತಾ ಬಂದ್ರೆ ಏನಾಗ್ತದೆ, ಮುಂದಕ್ಕೆ ನಿಮ್ಮ ಗಟ್ ಸೆನ್ಸಿಟಿವ್ ಆಗಿಬಿಡ್ತದೆ, ಹಾಳಾಗಿ ಬಿಡ್ತದೆ. ಎಷ್ಟೋ ಜನ ನೀವು ನೋಡಿರ್ಬೋದು, ಆಂಟಿಬಯೋಟಿಕ್ ಅನ್ನು ತಗೊಂಡ ಮೇಲೆ ನನ್ನ ಹೊಟ್ಟೆ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ ಅಂತ ಹೇಳೋರು ಬಹಳಷ್ಟು ಜನ ಇರ್ತಾರೆ. ಹಾಗಾಗಿ ಈ ಆಂಟಿಬಯೋಟಿಕ್ಗಳನ್ನು ಆದಷ್ಟು ನೀವು ಅವಾಯ್ಡ್ ಮಾಡೋದು ಒಳ್ಳೇದು. ಅಷ್ಟು ಅಂದ್ರೆ, ಯಾಕಂದ್ರೆ ಈಗ ನೋಡಿ, ಒಂದು ಸಲ ನೀವು ಆಂಟಿಬಯೋಟಿಕ್ಗಳನ್ನ ಪ್ರಿಸ್ಕ್ರಿಪ್ಷನ್ ಇದ್ದೋ ಇಲ್ಲದೆಯೋ ತಗೊಳ್ರಿ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಈಗ ಅದು ಕಾಮನ್ ಆಗಿಬಿಟ್ಟಿದೆ, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಆಂಟಿಬಯೋಟಿಕ್ ಅನ್ನು ತಗೊಳ್ಳುವಂಥದ್ದು. ಅದು ತಗೊಂಡ್ರೆ ಮುಂದಕ್ಕೆ ನಿಮಗೆ ಏನಾದರೂ ನಿಜವಾಗಿ ನಿಮ್ಮ ದೇಹಕ್ಕೆ ಸಿವಿಯರ್ ಆಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಆಂಟಿಬಯೋಟಿಕ್ ತಗೊಳ್ಳೇಬೇಕು ಅನ್ನುವಂತಹ ಸಂದರ್ಭ ಬಂದಾಗ ನೀವು ಏನು ಮಾಡ್ತೀರಿ, ಅದೇ ನೀವು ಮುಂಚೆ ಯೂಸ್ ಮಾಡ್ತಿದ್ದಂತಹ ಆಂಟಿಬಯೋಟಿಕ್ಗಳು ಯೂಸ್ ಆಗೋದೇ ಇಲ್ಲ. ಅದಕ್ಕಿಂತ ಸ್ಟ್ರಾಂಗ್ ಇರುವಂತಹ ಆಂಟಿಬಯೋಟಿಕ್ಗಳನ್ನು ಯೂಸ್ ಮಾಡಬೇಕಾಗ್ತದೆ. ಅಂದರೆ ಇದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನುವಂಥದ್ದು ಡೆವಲಪ್ ಆಗಿಬಿಡ್ತದೆ ದೇಹಕ್ಕೆ. ಹಾಗಾಗಿ ಹಿಂದೆ ಯೂಸ್ ಮಾಡಿದಂತಹ ಅದೇ ಮಾತ್ರೆಗಳು, ಮೆಡಿಸಿನ್ಗಳು ಈ ಸಲ ಯೂಸ್ ಆಗ್ಲಿಕ್ಕಿಲ್ಲ ನಿಮಗೆ. ಹಾಗಾಗಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬಂದ ಹಾಗೆ ನಮ್ಮ ದೇಹದಲ್ಲಿ ಇನ್ನಷ್ಟು ಕಾಂಪ್ಲಿಕೇಶನ್ಗಳು, ಹೆಲ್ತ್ ಇಶ್ಯೂಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅದು ಅಲ್ಲದೆ ಸಣ್ಣ ಮಕ್ಕಳಲ್ಲಿ ಈ ಕೋಲ್ಡ್, ಫೀವರ್ ಎಲ್ಲ ಬಂದರೆ ನ್ಯಾಚುರಲ್ ಆಗಿ ತಣ್ಣೀರಿನ ಪಟ್ಟಿ ಇಟ್ಟು ಮತ್ತೆ ಸ್ವಲ್ಪ ಅವರಿಗೆ ಹೈಡ್ರೇಟ್ ಮಾಡಿ ಮಕ್ಕಳನ್ನ ರೆಸ್ಟ್ ಮಾಡಿಸಿ ಅವರನ್ನ ಟ್ರೀಟ್ ಮಾಡುವಂಥದ್ದು ಈಗ ಹೋಗೇ ಬಿಟ್ಟಿದೆ. ಬರೀ ಆಂಟಿಬಯೋಟಿಕ್ ಕೊಡುವಂಥದ್ದೇ ಜಾಸ್ತಿ ಆಗಿಬಿಟ್ಟಿದೆ. ಅದು ಆ್ಯಕ್ಚುಲಿ ವೈರಲ್ ಇನ್ಫೆಕ್ಷನ್, ಗುಣ ಆಗೋದಿಲ್ಲ, ಆದರೆ ಕೂಡ ಆಂಟಿಬಯೋಟಿಕ್ ಕೊಡುವಂಥದ್ದು ತುಂಬ ಕಾಮನ್ ಆಗಿಬಿಟ್ಟಿದೆ. ಮಕ್ಕಳಲ್ಲಿ ಏನಾಗ್ತದೆ, ಮುಖ್ಯವಾಗಿ ಗ್ಯಾಸ್ಟ್ರೈಟಿಸ್ನಂತಹ ಸಮಸ್ಯೆ ಸಣ್ಣ ಮಕ್ಕಳಲ್ಲೇ ಕಾಣಿಸ್ಕೊಳ್ತವೆ. ಅಂದರೆ ಆಂಟಿಬಯೋಟಿಕ್ಗಳನ್ನ ರಿಪೀಟೆಡ್ ಆಗಿ ಕೊಡೋದ್ರಿಂದ. ಅದು ಅಲ್ಲದೆ ಹೊಟ್ಟೆ ಸಮಸ್ಯೆಗಳು ಹೇಗಿದ್ರೂ ಆಗೇ ಬಿಡ್ತದೆ. ಹಾಗಾಗಿ ಅದು ಮತ್ತೆ ಗಟ್ ಮತ್ತೆ ಬ್ರೈನ್ ಆಕ್ಸಿಸ್ ಅಂತ ಒಂದಿದೆ. ನಿಮ್ಮ ಹೊಟ್ಟೆ ಹಾಳಾದ್ರೆ ನಿಮ್ಮ ಬ್ರೈನ್ ಕೂಡ ಅಲ್ಲಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಡಿಪ್ರೆಷನ್ಗೊಳಗಾಗ್ತಾರೆ ಮಕ್ಕಳೆಲ್ಲ ಕೂಡ. ಕಾರಣ ಇಲ್ಲದೆ ಖಿನ್ನತೆಗೊಳಗಾಗುವಂಥದ್ದು, ಅವರಷ್ಟಕ್ಕೆ ಅವ್ರು ಕೂತ್ಕೊಳ್ಳುವಂಥದ್ದು, ಮೂಡಿಯಾಗಿ ಬಿಡುವಂಥದ್ದು, ಓವರ್ ರಿಯಾಕ್ಟ್ ಮಾಡುವಂಥದ್ದು, ಸೆನ್ಸಿಟಿವ್ ಆಗುವಂಥದ್ದು, ಇವೆಲ್ಲ ಕೂಡ ಆಂಟಿಬಯೋಟಿಕ್ ಜಾಸ್ತಿ ತಗೊಳ್ಳೋದ್ರಿಂದ ಅಂತ ನಿಮಗೆ ಗೊತ್ತಾಗೋದಿಲ್ಲ ಆ ಟೈಮಲ್ಲಿ. ಅದು ಮುಂದೆ ಬರುವಂಥ ಸಮಸ್ಯೆಗಳಿರಬಹುದು. ಆದರೆ
ಆಮೇಲೆ ಸೈಕಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡೋದು, ಹಾಗೆಲ್ಲ ಆಗಿಬಿಡ್ತದೆ. ಅದೊಂಥರ ಚೈನ್ ರಿಯಾಕ್ಷನ್ ಆಗಿಬಿಡ್ತದೆ. ಆದರೆ ಮೂಲ ಕಾರಣವೇ ಬೇರೆ ಇರ್ತದೆ. ನೀವು ಕೊಡುವಂತಹ ಮೆಡಿಸಿನ್ ಓವರ್ ಡೋಸ್ ಆದರೆ ಕೂಡ ಅಲ್ಲಿ ನಿಮಗೆ ನಿಮ್ಮ ಮಕ್ಕಳಲ್ಲಿ ಇಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಹಾಗಾಗಿ ಯಾಕಂದ್ರೆ ಗಟ್ ಅನ್ನುವಂಥದ್ದು ಸೆಕೆಂಡ್ ಬ್ರೈನ್ ಅಂತ ಕನ್ಸಿಡರ್ ಮಾಡಲ್ಪಟ್ಟಿದೆ. ಹಾಗಾಗಿ ನಿಮ್ಮ ಗಟ್ ಆರೋಗ್ಯಕ್ಕೋಸ್ಕರ ಇಂತಹ ಆಂಟಿಬಯೋಟಿಕ್ಗಳನ್ನು ನೀವು ಆದಷ್ಟು ಕಡಿಮೆ ತಗೊಳ್ಳುವಂಥದ್ದು, ಅತಿ ಅನಿವಾರ್ಯ ಆದಾಗ ಮಾತ್ರ ಯೂಸ್ ಮಾಡುವಂಥದ್ದು, ಅಥವಾ ಯೂಸ್ ಮಾಡದೆ ಆದಷ್ಟು ಪ್ರಕೃತಿಯಲ್ಲಿ ಸಿಗುವಂತಹ ಆಂಟಿಬಯೋಟಿಕ್ ಏನಿದೆ ನ್ಯಾಚುರಲ್ ಆಗಿ ಸಿಗುವಂಥವು, ಇಂಥವನ್ನ ಯೂಸ್ ಮಾಡುವಂಥದ್ದು ಬಹಳ ಉತ್ತಮ. ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ನ್ಯಾಚುರಲ್ ಆಂಟಿಬಯೋಟಿಕ್ಗಳು ಬಹಳಷ್ಟಿದ್ದಾವೆ. ಅವುಗಳಲ್ಲಿ ಕೆಲವು ಆಂಟಿಬಯೋಟಿಕ್ಗಳನ್ನು ನೋಡ್ತಾ ಬಂದ್ರೆ, ಒಂದು ಬೆಳ್ಳುಳ್ಳಿ, ಗಾರ್ಲಿಕ್, ಅದು ನ್ಯಾಚುರಲ್ ಆಂಟಿಬಯೋಟಿಕ್ ಅಂತ ಹೇಳ್ತಾರೆ. ನಮ್ಮ ಆಹಾರ ಪದಾರ್ಥಗಳಲ್ಲಿ ಈ ಬೆಳ್ಳುಳ್ಳಿಯನ್ನು ನಿಯಮಿತವಾಗಿ ಬಳಸೋದ್ರಿಂದ, ಹಸಿಯಾಗಿರಬಹುದು, ಬೇಯಿಸಿ ಬಳಸೋದು, ಎನಿ ಫಾರ್ಮ್ ನೀವು ಬಳಸೋದ್ರಿಂದ ಈ ಬೆಳ್ಳುಳ್ಳಿ ಅನ್ನುವಂಥದ್ದು ಪೊಲೀಸ್ನ ಹಾಗೆ ಎನಿ ಟೈಮ್ ಅದು ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳ ಜೊತೆ ಫೈಟ್ ಮಾಡಲಿಕ್ಕೆ ರೆಡಿ ಇರುವಂತಹ ಒಂದು ಅಂಶ ಅದರಲ್ಲಿ ಇದೆ. ಹಾಗಾಗಿ ಈ ಗಾರ್ಲಿಕ್ ಅನ್ನುವಂಥದ್ದು ಬಹಳ ಉತ್ತಮವಾದಂತಹ ಒಂದು ನ್ಯಾಚುರಲ್ ಆಂಟಿಬಯೋಟಿಕ್ ಅಂತ ಹೇಳ್ತಾರೆ. ಇನ್ನು ಶುಂಠಿ, ಜಿಂಜರ್, ವಾತ, ಪಿತ್ತ, ಕಫ ಈ ಎಲ್ಲ ದೋಷಗಳಿಗೆ ಕೂಡ ಅದು ರಾಮಬಾಣ ಈ ಶುಂಠಿ ಅನ್ನುವಂಥದ್ದು. ಹಾಗಾಗಿ ಈ ಬ್ಯಾಕ್ಟೀರಿಯಲ್ ವೈರಲ್ ಇನ್ಫೆಕ್ಷನ್ ಇರಬಹುದು ಅಥವಾ ಫಂಗಲ್ ಎಲ್ಲ ಇನ್ಫೆಕ್ಷನ್ಗಳಿಗೆ ಕೂಡ ಈ ಶುಂಠಿ ಅನ್ನುವಂಥದ್ದು ರಾಮಬಾಣ. ಮತ್ತು ಆಂಟಿ ಇನ್ಫ್ಲಮೇಟರಿ ಎಫೆಕ್ಟ್ ಅನ್ನು ಹೊಂದಿದೆ. ದೇಹದಲ್ಲಿ ಇನ್ಫ್ಲಮೇಷನ್ಸ್ ಏನಾದರೂ ಇದ್ರೆ ಅದನ್ನು ತಗ್ಗಿಸ್ಲಿಕ್ಕೆ ಕೂಡ ನಮ್ಮ ಶುಂಠಿ ಬಳಕೆ ಬಹಳಷ್ಟು ಉಪಯುಕ್ತವಾಗಿರ್ತದೆ. ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಜ್ವರ ಬಂದ್ರೆ, ಹೊಟ್ಟೆ ಸರಿ ಇಲ್ಲ ಅಂದ್ರೆ ಎಲ್ಲದಕ್ಕೂ ಶುಂಠಿ ಕಷಾಯ ಮಾಡಿಕೊಡೋದು. ಇನ್ಫ್ಯಾಕ್ಟ್ ವಾತದೋಷಕ್ಕೆ ಕೂಡ ಶುಂಠಿ ಕಷಾಯ ಮಾಡಿಕೊಡುವಂಥದ್ದು ಬಹಳ ಒಂದು ಪ್ರಚಲಿತವಾಗಿರುವಂತಹ ಪದ್ಧತಿ. ಈಗೆಲ್ಲ ಮರಿತಾ ಇದ್ದಾರೆ. ಈಗ ಡೈರೆಕ್ಟ್ ಆಗಿ ಕೆಮಿಕಲ್ ಇರುವಂತಹ ಆಂಟಿಬಯೋಟಿಕ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಒಮ್ಮೆ ಮಾಡಿ ನೋಡಿ, ಈ ಶುಂಠಿಯನ್ನು ನಿಯಮಿತವಾಗಿ ಬಳಸ್ತಾ ಬನ್ನಿ, ಬಹಳಷ್ಟು ಆರೋಗ್ಯಯುಕ್ತ ಅಂಶಗಳು ಅದರಲ್ಲಿ ಅಡಗಿವೆ. ಇನ್ನು ಜೇನು ಅನ್ನುವಂಥದ್ದು ಪ್ರಕೃತಿಯಲ್ಲಿ ಸಿಗುವಂತಹ ಒಂದು ದಿವ್ಯ ಔಷಧ ಅಂತ ಹೇಳಬಹುದು. ಎಷ್ಟು ಸಮಯ ಆದ್ರೂ ಅದು ಹಾಳಾಗೋದಿಲ್ಲ ಅಂತ ಆದ್ರೆ, ಅಂದ್ರೆ ಅದನ್ನು ಪ್ರಾಪರ್ ಆಗಿ ಸ್ಟೋರ್ ಮಾಡಿಟ್ರೆ ಅದು ಎಷ್ಟೋ ವರ್ಷಗಳ ಕಾಲ ಕೂಡ ಅದು ಹಾಳಾಗದೆ ಹಾಗೆ ಇರುವಂತಹ ಒಂದು ಆಹಾರ ಪದಾರ್ಥ ಅದು. ಹಾಗಾಗಿ ಅದರದ್ದು ಎಷ್ಟರ ಮಟ್ಟಿಗೆ ಅದು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿ ವೈರಲ್ ಎಫೆಕ್ಟ್ ಇರಬಹುದು ಅಂತ ಯೋಚನೆ ಮಾಡಿ. ಈ ಜೇನು ಅದನ್ನು ನಿಯಮಿತವಾಗಿ ಬಳಸೋದ್ರಿಂದ ಅಥವಾ ಮೆಡಿಸಿನ್ ನ ರೂಪದಲ್ಲಿ ಕೂಡ ಅದನ್ನು ಬಳಸೋದ್ರಿಂದ ಬಹಳಷ್ಟು ಉಪಯೋಗಗಳಿವೆ. ಫ್ಯಾಗೋಸೈಟ್ಸ್ ಅನ್ನುವಂಥದ್ದನ್ನು ಅದು ಡೆವಲಪ್ ಮಾಡ್ತದೆ. ಈ ಫ್ಯಾಗೋಸೈಟ್ಸ್ ಅಂದ್ರೆ ಏನು? ನಮ್ಮ ದೇಹದಲ್ಲಿ ಫಾರಿನ್ ಪಾರ್ಟಿಕಲ್ಸ್ ಅಥವಾ ಅನ್ವಾಂಟೆಡ್ ಬ್ಯಾಕ್ಟೀರಿಯಾ ಬಂದ್ರೆ ಈ ಫ್ಯಾಗೋಸೈಟ್ಸ್ ಅನ್ನುವಂಥ ಒಂದು ಸೆಲ್ಗಳು ಆ ಫಾರಿನ್ ಪಾರ್ಟಿಕಲ್ಗಳನ್ನು ಸುತ್ತುವರೆದು ಅವನ್ನ ನುಂಗಿ ಬಿಡುವಂಥದ್ದು, ಗಲ್ಪ್ ಮಾಡುವಂಥದ್ದು, ಅಂಥ ಒಂದು ಪ್ರಕ್ರಿಯೆ ಮಾಡುವಂಥದ್ದು ಈ ಫ್ಯಾಗೋಸೈಟ್ಗಳು, ಫ್ಯಾಗೋಸೈಟೋಸಿಸ್ ಅಂತ ಹೇಳ್ತಾರೆ ಅದಕ್ಕೆ. ಈ ಜೇನು ನಾವು ಆಹಾರದಲ್ಲಿ ಬಳಸೋದ್ರಿಂದ ಈ ಫ್ಯಾಗೋಸೈಟೋಸಿಸ್ ಅಥವಾ ಫ್ಯಾಗೋಸೈಟ್ಸ್ ನಮ್ಮ ದೇಹದಲ್ಲಿ ಡೆವಲಪ್ ಆಗಲಿಕ್ಕೆ ಸಹಕಾರಿಯಾಗ್ತದೆ. ತನ್ಮೂಲಕ ಎಲ್ಲ ಈ ಫಾರಿನ್ ಬಾಡಿ, ನಮ್ಮ ದೇಹದಲ್ಲಿ ಏನೇನು ಫಾರಿನ್ ಪಾರ್ಟಿಕಲ್ ಎಂಟರ್ ಆಗಿ ನಮ್ಮ ದೇಹಕ್ಕೆ ಹಾರ್ಮ್ ಮಾಡ್ತದೋ ಅದನ್ನೆಲ್ಲ ಈ ಜೇನು ಅನ್ನುವಂಥದ್ದನ್ನು ತಡೆಯುತ್ತದೆ. ಜೇನು ಅನ್ನುವಂಥ ಮೆಡಿಸಿನ್ ಅದನ್ನ ತಡೆಯುತ್ತದೆ. ಇನ್ನು ತುಳಸಿಗೆ ಬಂದ್ರೆ ಇದು ಅಷ್ಟೇ, ಫಂಗಲ್ ಇನ್ಫೆಕ್ಷನ್ ಇರಬಹುದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಬಹುದು, ವೈರಲ್ ಇನ್ಫೆಕ್ಷನ್, ಎಲ್ಲದಕ್ಕೆ ಕೂಡ ತುಳಸಿಯನ್ನ ಬಳಸೋದ್ರಿಂದ ಅದು ರಾಮಬಾಣ ಅಂತ ಹೇಳಬಹುದು. ಇನ್ನು ಬರುವಂಥದ್ದು ಅರಿಶಿಣ ಅಥವಾ ಟರ್ಮರಿಕ್. ಈ ಟರ್ಮರಿಕ್ ಕೂಡ ಅದರಲ್ಲಿ ಮುಖ್ಯವಾಗಿ ಆಂಟಿಬಯೋಟಿಕ್, ಅದು ನ್ಯಾಚುರಲ್ ಆಂಟಿಬಯೋಟಿಕ್. ಅದರಲ್ಲಿ ಇರುವಂತಹ ಕರ್ಕ್ಯುಮಿನ್ ಅನ್ನುವಂತಹ ಒಂದು ಪಿಗ್ಮೆಂಟ್ ಅದು ನಿಮ್ಮನ್ನ ಆಂಟಿ ಹೆಲ್ಮೆಂಟಿಕ್ ಮತ್ತು ಆಂಟಿಬಯೋಟಿಕ್ ಅಂತ ಹೇಳ್ತಾರೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅನ್ನು ತಡೀಲಿಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಸೌಂದರ್ಯ ಸಾಧಕವಾಗಿ ಕೂಡ ಆಂಟಿ ಏಜಿಂಗ್ ಪ್ರಾಪರ್ಟಿಗಳನ್ನು ಕೂಡ ಅದು ಹೊಂದಿದೆ. ಚರ್ಮಕ್ಕೆ ಸೌಂದರ್ಯ ಸಾಧಕವಾಗಿ ತುಂಬಾ ಹಳೆ ಕಾಲದಿಂದಲೇ ನಮ್ಮ ಭಾರತದಲ್ಲಿ ಅದನ್ನ ಬಳಸ್ತಾ ಇದ್ರು. ಯಾಕಂದ್ರೆ ಅದು ಅಷ್ಟೊಂದು ಪವರ್ಫುಲ್ ಆಂಟಿಬಯೋಟಿಕ್. ಆದ್ರಿಂದ ಶುಂಠಿ ಆಯಿತು, ಜಿಂಜರ್, ಬೆಳ್ಳುಳ್ಳಿ ಮತ್ತೆ ತುಳಸಿ ಮುಂತಾದ ಮತ್ತೆ ಜೇನುತುಪ್ಪ ಮುಂತಾದ ಅನೇಕ ಆಂಟಿಬಯೋಟಿಕ್. ಇನ್ನು ಬರುವಂಥದ್ದು ಲೆಮನ್ ಅನ್ನುವಂಥದ್ದು ಅಂದ್ರೆ ನಿಂಬೆಹಣ್ಣು. ಅದರಲ್ಲಿ ವಿಟಮಿನ್ ಸಿ, ಈ ವಿಟಮಿನ್ ಸಿ ಕೂಡ ನಮ್ಮ ದೇಹದಲ್ಲಿರುವ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡಿ ಆಂಟಿ ಆಕ್ಸಿಡೆಂಟ್ಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಹಾರ್ಮ್ಫುಲ್ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಥವಾ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ ಅಂತ ಏನು ಉತ್ಪತ್ತಿಯಾಗಿ ಅದು ನಮ್ಮ ಜೀವಕೋಶಗಳನ್ನ ತೊಂದರೆ ಕೊಡ್ತಾ, ಅಂದ್ರೆ ಹಾರ್ಮ್ ಮಾಡಿ ಅದನ್ನ ಸಮಸ್ಯೆ ತಂದೊಡ್ಡುವಂಥದ್ದು, ಅದನ್ನ
ಕೊಲ್ಲಿಕ್ಕೋಸ್ಕರ, ಅದನ್ನು ನಿರ್ನಾಮ ಮಾಡಲಿಕ್ಕೋಸ್ಕರ ಈ ಒಂದು ಲೆಮನ್ ಬಹಳಷ್ಟು ಸಹಕಾರಿ, ಆಂಟಿ ಆಕ್ಸಿಡೆಂಟ್ಗಳು ಬಹಳಷ್ಟು ಸಹಕಾರಿ. ಇವಿಷ್ಟು ಈ ಆಂಟಿಬಯೋಟಿಕ್ಗಳ ಬಗ್ಗೆ, ನ್ಯಾಚುರಲ್ ಆಗಿ ಸಿಗುವಂತಹ ಆಂಟಿಬಯೋಟಿಕ್ಗಳು. ಇಂಥ ಆಂಟಿಬಯೋಟಿಕ್ಗಳನ್ನು ನೀವು ಆದಷ್ಟು ಯೂಸ್ ಮಾಡ್ತಾ ಈ ಕೆಮಿಕಲ್ ಯುಕ್ತ ಆಂಟಿಬಯೋಟಿಕ್ಗಳನ್ನು ಕಡಿಮೆ ಮಾಡ್ತಾ ಬನ್ನಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.